ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಲೆಕ್ಕವನ್ನು ನೋಡೋಣ. ಸಂಗಮ ದೂರ 15 ಸೆಂಟಿಮೀಟರ್ ಇದೆ. ಒಂದು ನಿಮ್ನ ದರ್ಪಣವನ್ನ ಉಪಯೋಗಿಸಿಕೊಂಡು ಒಂದು ವಸ್ತುವಿನ ನೇರ ಪ್ರತಿಬಿಂಬವನ್ನು ಪಡೆಯಲು ನಾವು ಬಯಸುತ್ತೇವೆ. ದರ್ಪಣ ಹಾಗೂ ವಸ್ತುವಿನ ನಡುವಿನ ದೂರದ ವ್ಯಾಪ್ತಿ ಎಷ್ಟಿರಬೇಕು? ಪ್ರತಿಬಿಂಬದ ಸ್ವಭಾವ ಹೇಗಿದೆ? ಪ್ರತಿಬಿಂಬವು ವಸ್ತುವಿನ ಗಾತ್ರಕ್ಕಿಂತಲೂ ದೊಡ್ಡದಿದೆಯೋ ಅಥವಾ ಚಿಕ್ಕದಿದೆಯೋ? ಈ ಪ್ರಕರಣದಲ್ಲಿ ಪ್ರತಿಬಿಂಬ ಉಂಟಾಗೋಕೆ ರೇಖಾಚಿತ್ರವನ್ನ ಬರೆಯಿರಿ ಅಂತ ಇದೆ ಪ್ರಶ್ನೆ. ಮೊದಲಿಗೆ ಏನ್ ಮಾಡೋಣ, ದತ್ತಾಂಶಗಳನ್ನ ಬರೆದುಕೊಳ್ಳೋಣ. ದತ್ತಾಂಶ ಏನ್ ಕೊಟ್ಟಿದ್ದಾರೆ? ಸಂಗಮ ದೂರವನ್ನ ಕೊಟ್ಟಿದ್ದಾರೆ. ನಿಮ್ನ ದರ್ಪಣದ ಸಂಗಮ ದೂರ F = 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದನ್ನ ಉಪಯೋಗಿಸ್ಕೊಂಡು ನಮ್ಗೆ ನೇರವಾಗಿರುವಂತ ಪ್ರತಿಬಿಂಬ ಪಡಿಬೇಕು ದರ್ಪಣದಲ್ಲಿ, ಹಾಗೂ ಅದು ಚಿಕ್ಕದಿದೆಯೋ ದೊಡ್ಡದಿದೆಯೋ, ಮತ್ತೆ ವಸ್ತುವಿನ ದೂರ ಯು ಎಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ವಸ್ತುವನ್ನ ಎಲ್ಲಿಡಬೇಕು ಅಂತ. ನೇರ ಪ್ರತಿಬಿಂಬ ಪಡೆಯಲು ದರ್ಪಣ ಹಾಗೂ ವಸ್ತುವಿನ ನಡುವಿನ ದೂರ ಇವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಮೊದಲಿಗೆ ನಾವು ಇಲ್ಲಿ ಒಂದಿಷ್ಟು ಅಂಶವನ್ನ ತಿಳ್ಕೊಳ್ಬೇಕು. ಈಗ ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ತಿರೋ ಹಾಗೆ ಎಲ್ಲರೂ ಇಲ್ಲಿ ನೋಡಿ, ನಿಮ್ನ ದರ್ಪಣದಲ್ಲಿ ವಿವಿಧ ಸ್ಥಾನದಲ್ಲಿ ವಸ್ತುವನ್ನು ಇಟ್ಟಾಗ ಎಲ್ಲೆಲ್ಲಿ ಪ್ರತಿಬಿಂಬ ಬರುತ್ತೆ ಅಂತ. ಇದು ಅನಂತದಲ್ಲಿ ವಸ್ತು ಇದ್ದಾಗ ಪ್ರತಿಬಿಂಬ ಇಲ್ಲಿ ಚುಕ್ಕೆ ಗಾತ್ರದ್ದಿರುತ್ತೆ, ಚಿಕ್ಕದಾಯ್ತು, ನೇರವಾಗಿಲ್ಲ, ಅದು ತಲೆ ಕೆಳಗಾಗಿದೆ ಅಂದ್ರೆ ಸತ್ಯ ಪ್ರತಿಬಿಂಬ. ಇಲ್ಲಿ ಇದು ಕೂಡ ತಲೆ ಕೆಳಗಾಗಿದೆ. ಎಲ್ಲಿದೆ? ಇದು ಸೀದಾ ಹಿಂದೆ ಇದೆ, ಅದು ಕೂಡ ತಲೆ ಕೆಳಗಾಗಿದೆ. ಇನ್ನ ನೋಡಿ, ಸೀದಾ ಮೇಲೆ ಇಟ್ಟಾಗ ಪ್ರತಿಬಿಂಬ ಕೂಡ ಅಲ್ಲೇ ಮೂಡಿದೆ, ಸಮಾನ ಗಾತ್ರದ್ದಿದೆ, ಆದ್ರೆ ತಲೆ ಕೆಳಗಾಗಿದೆ. ಅದೇ ಇಲ್ಲಿ ನೋಡಿ, ಸಿ ಮತ್ತು ಎಫ್ ನ ಮಧ್ಯದಲ್ಲಿ ಇಟ್ಟಾಗ ವಸ್ತುವನ್ನ ಪ್ರತಿಬಿಂಬ ತಲೆ ಕೆಳಗಾಗಿ ಮೂಡಿದೆ. ಇದು ಅಲ್ಲ, ನಮ್ಗೆ ಇದು ಬೇಡ, ಇದು ಬೇಡ, ಇದು ಬೇಡ. ಇನ್ನ ಇದು ಅನಂತದಲ್ಲಿ, ಆದ್ರೆ ಪ್ರತಿಬಿಂಬ ಅನಂತದಲ್ಲಿ ಮೂಡಿದೆ, ಅದು ಬೇಡ ನಮ್ಗೆ. ಈ ಜಾಗದಲ್ಲಿ ನೋಡಿ, ನೇರವಾದಂತ ಪ್ರತಿಬಿಂಬ ಮೂಡಿದೆ, ಆದ್ರೆ ಇದು ಮಿಥ್ಯಾ ಪ್ರತಿಬಿಂಬವಾಗಿದೆ. ಸೊ ಇದು ನಮ್ಗೆ ಇಲ್ಲಿ ಸೂಟೇಬಲ್ ಆಗಿದೆ, ಇದು ವರ್ಕ್ ಆಗತ್ತೆ. ವಸ್ತುವನ್ನು ಎಲ್ಲಿ ಇಡಬೇಕು ನಾವು? ಪ್ರಧಾನ ಸಂಗಮ ಮತ್ತು ಪೋಲ್ ಧ್ರುವಗಳ ಮಧ್ಯದಲ್ಲಿ ನಾವು ವಸ್ತುವನ್ನ ಇಟ್ಟಾಗ ಅದರ ನೇರವಾದ ಪ್ರತಿಬಿಂಬವನ್ನ ನಾವು ಪಡಿಬಹುದು. ಇಲ್ಲಿ ಕೇಳಿದಾರಲ್ಲ, ನೇರವಾದ ಪ್ರತಿಬಿಂಬವನ್ನು ಪಡೆಯಲು ನಾವು ವಸ್ತುವನ್ನ ಪ್ರಧಾನ ಸಂಗಮ ಮತ್ತು ಧ್ರುವ ಇವುಗಳ ಮಧ್ಯದಲ್ಲಿ ನೀವು ಎಲ್ಲಿಯಾದ್ರೂ ವಸ್ತುವನ್ನ ಇಟ್ಟಾಗ ನಮ್ಗೆ ಪ್ರತಿಬಿಂಬ ದೊಡ್ಡದಾಗಿ ನೇರವಾಗಿರುವಂತ ಪ್ರತಿಬಿಂಬ ಸಿಗತ್ತೆ. ಓಕೆ, ಈಗ ನಾವೇನ್ ಬರಿಬೇಕು ಅಂದ್ರೆ, ನಿಮ್ನ ದರ್ಪಣದಲ್ಲಿ ಸಂಗಮ ಮತ್ತು ಧ್ರುವಗಳ ಮಧ್ಯದಲ್ಲಿ ವಸ್ತುವನ್ನು ಇಟ್ಟಾಗ ಮಾತ್ರ ನೇರವಾದಂತ ಪ್ರತಿಬಿಂಬ ದೊರೆಯುತ್ತದೆ. ಇಲ್ಲಿ 15 ಸೆಂಟಿಮೀಟರ್ ಗಿಂತ ಕಡಿಮೆ ದೂರದಲ್ಲಿ ವಸ್ತುವನ್ನ ಇಟ್ಟಾಗ ನೇರವಾದಂತ ಪ್ರತಿಬಿಂಬವನ್ನ ಪಡಿಬಹುದು. ಓಕೆ, ಇನ್ನ ಚಿತ್ರ ತೆಗೀರಿ ಅಂತ ಹೇಳಿದರೆ ಇದೇ ಚಿತ್ರನೇ ನಾವು ತೆಗಿಬಹುದು. ಓಕೆ ವಿದ್ಯಾರ್ಥಿಗಳೇ, ಇನ್ನೊಂದ್ಸಾರಿ ನಾನು ಇದನ್ನು ವಿವರಿಸ್ತೀನಿ. ಒಂದು ಸಂಗಮ ದೂರ 15 ಸೆಂಟಿಮೀಟರ್ ಇರುವಂತ ನಿಮ್ನ ದರ್ಪಣವನ್ನ ಉಪಯೋಗಿಸಿಕೊಂಡು ಒಂದು ವಸ್ತುವಿನ ನೇರ ಪ್ರತಿಬಿಂಬವನ್ನ ಪಡೆಯಲು ನಾವು ಬಯಸುತ್ತೇವೆ. ದರ್ಪಣ ಹಾಗೂ ವಸ್ತುವಿನ ನಡುವಿನ ದೂರ ವ್ಯಾಪ್ತಿ ಎಷ್ಟಿರಬೇಕು? ಪ್ರತಿಬಿಂಬದ ಸ್ವಭಾವ ಹೇಗಿದೆ? ಪ್ರತಿಬಿಂಬ ನೇರವಾಗಿದೆ. ಪ್ರತಿಬಿಂಬವು ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಿದೆಯೋ ಅಥವಾ ಚಿಕ್ಕದಿದೆಯೋ? ಈ ಪ್ರಕರಣದಲ್ಲಿ ಪ್ರತಿಬಿಂಬ ಉಂಟಾಗೋಕೆ ರೇಖಾಚಿತ್ರವನ್ನ ರಚಿಸಿ ಅಂತ ಇದೆ. ನೋಡಿ, ಸಂಗಮ ದೂರವನ್ನು ಬರ್ಕೊಂಡಿದ್ವಿ, 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಾವು ಯಾವಾಗ ನಿಮ್ನ ದರ್ಪಣದಲ್ಲಿ ನೇರವಾದಂತ ಪ್ರತಿಬಿಂಬವನ್ನ ಪಡೆಯಕ್ ಸಾಧ್ಯ ಅಂತಂದ್ರೆ ಅದು ಪ್ರಧಾನ ಸಂಗಮ ಮತ್ತು ಧ್ರುವ ಇವುಗಳ ಮಧ್ಯದಲ್ಲಿ ವಸ್ತುವನ್ನು ಇಟ್ಟಾಗ ಮಾತ್ರ ನಮಗೆ ನೇರವಾದಂತ ಪ್ರತಿಬಿಂಬಗಳು ದೊರೀತವೆ. ಇನ್ನು ಉಳಿದ ಸಂದರ್ಭದಲ್ಲಿ ತಲೆ ಕೆಳಗಾಗಿರುವಂತ ಪ್ರತಿಬಿಂಬಗಳು ದೊರೀತವೆ. ಮತ್ತೆ ಇಲ್ಲಿ ಪ್ರತಿಬಿಂಬ ಏನಾಗಿದೆ, ಸ್ವಭಾವ ಅದು ಮಿಥ್ಯಾ ಪ್ರತಿಬಿಂಬವಾಗಿದೆ. ಇದನ್ನು ಪರದೆ ಮೇಲೆ ಹಿಡಿಯಕ್ ಸಾಧ್ಯ ಇಲ್ಲ. ಮತ್ತೆ ಪ್ರತಿಬಿಂಬ ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾಗಿದೆ. ಈ ಪ್ರಕರಣದಲ್ಲಿ ಪ್ರತಿಬಿಂಬ ಉಂಟಾಗೋಕೆ ರೇಖಾಚಿತ್ರವನ್ನ ನಾವು ಈ ರೀತಿ ತೆಗಿಬಹುದು. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಲೆಕ್ಕವನ್ನ
ನೋಡೋಣ.